ಬೇ ಏರಿಯಾದ ಕನ್ನಡಿಗರಿಗೆಲ್ಲ ನಮಸ್ಕಾರ. ನಾವು ಪಾಕ್ಪಟು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ವರ್ಷಗಳ ಹಿಂದೆ ಪಾಕ್ಪಟು ಕಾರ್ಯಕ್ರಮವನ್ನು ಶುರು ಮಾಡಿದಾಗ ನಮ್ಗೆ ಇತ್ತು, ಅಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರಾ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತಾ ಅಂತ. ಈಗ ನಮಗೇನು ಅನಿಸ್ತಾ ಇದೆ ಇವಾಗ ಅಂತ ಹೇಳಿದರೆ, ನಮಗೆ ಹೋಗಿ ಪಾಕ್ಪಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊಟ ಮಾಡೋದು ಎಷ್ಟು ಆಸಕ್ತಿ ಇದೆಯೋ ನಮಗೆ ಬಹಳ ಆಸಕ್ತಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಂಟೆಸ್ಟೆಂಟ್ಸ್ ಆಸಕ್ತಿ ವಹಿಸಿ ಪ್ಯಾಷನ್ನಿಂದ ಕುಕ್ ಮಾಡ್ತಾ ಇದ್ದಾರೆ. ಅವರ ಸಂತೋಷ ನೋಡಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈಗ ಕಂಟೆಸ್ಟೆಂಟ್ಸು ಬೇರೆ ಬೇರೆ ರೀತಿಯ ಪ್ರಾದೇಶಿಕ ಆಹಾರಗಳನ್ನು ಕುಕ್ ಮಾಡ್ತಾರೆ. ಬರೀ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಒಂದೇ ಥರ ಫುಡ್ ಇಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಒಂದೊಂದು ಪ್ರಾದೇಶಿಕ ರೀತಿಯ ಅಡುಗೆಗಳನ್ನು ಅವ್ರವ್ರು ಮಾಡಿದಾಗಲೂ ನಮಗೆ ಅವರ ಒಂದು ಪ್ರಾದೇಶಿಕ ಆಹಾರ ತಿನ್ನುವ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಬರುತ್ತೆ. ಇವತ್ತು ಮಂಗಳೂರಿನ ಅಡಿಗೆಯ ರುಚಿಯನ್ನು ಉಣಬಡಿಸಲಿದ್ದಾರೆ ಸುಮನಾ ಕಾಸರವಳ್ಳಿಯವರು. ಅವರನ್ನು ಭೇಟಿಯಾಗೋಣ ಬನ್ನಿ. ಸುಮನಾ ಕಾಸರವಳ್ಳಿಯವರೇ ನಮಸ್ಕಾರ. ನೀವು ಪಾಕ್ಪಟುವನ್ನ ಸ್ಪರ್ಧೆ ಮಾಡೋಕ್ಕೆ ಒಪ್ಕೊಂಡಿದ್ದು ತುಂಬ ಸಂತೋಷ. ನನಗೂ ಸಂತೋಷ. ನೀವು ಸ್ಪರ್ಧೆ ಮಾಡೋಕ್ಕೆ ನಿಮಗೆ ಸ್ಫೂರ್ತಿ ಎಲ್ಲಿಂದ ಬಂತು? ನನಗೆ ಅಡಿಗೆ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಶುರುವಾಗ್ತಾ ಇತ್ತು. ಮದುವೆ ಆದ ನಂತರದಿಂದ ಕಲ್ತಿದ್ದು ನಾನು ಅಡಿಗೆ ಮಾಡಲಿಕ್ಕೆ. ಯಾವಾಗ ನೋಡಿದ್ರು ನಮ್ಮಲ್ಲಿ ಪಾರ್ಟಿ ಗೆಟ್ ಟುಗೆದರು ಆಗ್ತಾ ಇತ್ತು. ಥರದ್ದು ಹೊಸ ಹೊಸತ ಏನಾದ್ರು ಐಟಮ್ ಇದ್ರೆ ಕಲ್ತ್ಕೊಳ್ಳೋದು ಇಂಟ್ರೆಸ್ಟು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಹಾಗಾಗಿ ಇದು ಒಂದು ಅವಕಾಶ ಸಿಕ್ಕಿದಾಗ ಸೇರ್ಕೊಳ್ಳೋಣ ಅಂತ ಹೇಳ್ಕೊಂಡು, ಆಮೇಲೆ ನನ್ನ ಫ್ರೆಂಡು ಶೋಭಾ ಹಂದಿಗಳು ನಿಮ್ಮ ಇದ್ರ ಬಗ್ಗೆ ಹೇಳಿ, ನೀನು ಇಷ್ಟೊಂದು ಇಂಟ್ರೆಸ್ಟಲ್ಲಿ ಅಡುಗೆ ಮಾಡ್ತೀವಿ, ಯಾವಾಗಲೂ ಖುಷಿಯಿಂದ ಅಡುಗೆ ಮಾಡ್ತೀವಿ, ಸೇರ್ಕೋ ಅದಕ್ಕೆ ಅಂತ ಹೇಳಿದಾಗ ಸುಮ್ಮನೆ ಇಂಟ್ರೆಸ್ಟ್ ನಂದು ಏನು ಐಟಮ್ಸ್ ತೋರಿಸೋಣ ಎಲ್ರಿಗೆ ಅಂತೇಳಿ ಸೇರ್ಕೊಂಡಿದ್ದು. ವೆರಿ ಗುಡ್, ವೆರಿ ಗುಡ್. ನಿಮ್ಮದು ಯಾವ ಊರು? ನಂದು ಮಂಗಳೂರು. ನನ್ನ ಅಮ್ಮ ಅಪ್ಪ ಎಲ್ಲ ಅಲ್ಲೇ ಇದ್ದಾರೆ. ನಾನು ಮದುವೆಯಾಗಿ ಹೋಗಿದ್ದು ತೀರ್ಥಹಳ್ಳಿ ಕಡೆಗಳಿಗೆ. ಅವರೀಗ ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಅತ್ತೆ ಮಾವ ಎಲ್ಲ. ಸೊ ಹಾಗೆ ಕಲ್ತಿದ್ದು ಅಡಿಗೆ ಎಲ್ಲ ಮದುವೆ ಆದ ನಂತರ. ಸೊ ನಿಮಗೆ ಕಲಿಸಿದ್ದು ಯಾರು? ಕಲಿಸಿದ್ದು ಮದುವೆ ಆಗಿ ಬಂದ ಕೂಡಲೇ ನನ್ನ ಗಂಡನೇ. ಅಮ್ಮ ಮಾಡುವಾಗೆಲ್ಲ ಅಡಿಗೆ ನೋಡಿದ್ದೆ, ಗೊತ್ತಿತ್ತು, ಮಾಡ್ತೇನೆ ಅಂತ ಒಂದು ಧೈರ್ಯನೂ ಇತ್ತು. ಆದರೆ ಪರೀಕ್ಷೆ ಬಂದಾಗಲಷ್ಟೇ ಗೊತ್ತು ಎಷ್ಟು ಗೊತ್ತಿಲ್ಲ ಅಂತ. ಸೊ ಮದುವೆ ಆದ ನಂತರ ಗಂಡನೇ ಎಲ್ಲ ಒಂದೊಂದೇ ಐಟಮು ಹೇಳಿಕೊಟ್ಟು ಮಾಡಿ ದಿನಾಗ್ಲೂ ನನಗೆ ಮಾರ್ಕ್ ಕೊಡೋದು ಅವರು, ಇದರಲ್ಲಿ ಎಷ್ಟು ಮಾರ್ಕು, ಇದರಲ್ಲಿ ಅಷ್ಟು ಮಾರ್ಕು ಅಂತ. ಹಾಗೆ ಮೊದಲಿಂದನೂ ಹೌದು ಜಡ್ಜ್ ಮಾಡಿ ಫೈನಲಿ ಈಗ ಅಫಿಷಿಯಲ್ ಜಡ್ಜ್ ನಮ್ಮ ಮನೆಗೆ ಬಂದಿದ್ದಾರೆ. ಪಾಸ್ ಮಾಡ್ಬಿಡ್ತೀವಿ. ಅಲ್ಲ, ನಿಮಗೆ ಇವಾಗ ಮಂಗಳೂರು ಅಡಿಗೆ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇದೆಯಾ? ಅದನ್ನೇ ಜಾಸ್ತಿ ಮಾಡ್ತೀರಾ ಹೇಗೆ? ಮಂಗಳೂರು ಅಡಿಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ದಿನಾಗ್ಲೂ ತರಕಾರಿ ಹಾಕಿ ಮಾಡೋದು ಜಾಸ್ತಿ. ಕಾಯಿ ಯೂಸ್ ಮಾಡ್ತೇವೆ. ನಾನು ಸ್ವಲ್ಪ ಕಡಿಮೆ ಕಾಯಿ ಮಾಡ್ತೇನೆ ಯೂಸ್ ಮಾಡೋದಾದ್ರೆ. ಮತ್ತು ಸ್ವಲ್ಪ ತಾಯಿ ಆ ಥರದ್ದು ಒಕೇಶನಲ್ಲಿ ಪಾರ್ಟಿ ಗೀಟಿ ಮಾಡಿದಾಗ ಅದನ್ನು ಮಾಡ್ತೇನೆ. ಸೊ ಹಾಗೆ. ಸೊ ಕುಕಿಂಗ್ ಅಲ್ಲದೆ ಮತ್ತೆ ಬೇರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ? ಮತ್ತೆ ಎಂಬ್ರಾಯ್ಡ್ರಿ ಮಾಡೋದು. ಇದು ಎಂಬ್ರಾಯ್ಡ್ರಿ ನಾನೇ ಮಾಡಿರೋದು. ಸೀರೆ ಮಾಡಿದ್ದೇನೆ. ಸೀರೆ ಮಾಡಿ ಅಮ್ಮಗೊಂದು ತಂಗಿಗೊಂದು ಕೊಟ್ಟಿದ್ದೇನೆ. ಆಮೇಲೆ ಪೇಂಟಿಂಗ್ ಮಾಡ್ತೇನೆ. ಗಣಪತಿಯನ್ನ ಮಾಡಿ ದೇವ್ರ ಕೋಣೆಯಲ್ಲಿ ಇಟ್ಟಿದ್ದೇನೆ. ಸೊ ಆ ಥರ ಕುಕ್ಕಿಂಗು ನನಗೆ ಇಂಟ್ರೆಸ್ಟ್ ಇದೆ. ವೆರಿ ಗುಡ್. ಹಾಗಾದರೆ ಶುರು ಮಾಡೋಣ ಸರ್. ವಾವ್, ಸುಮನಾ ಅವರೇ, ಎಷ್ಟೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀರಲ್ರಿ. ನಮಗೆ ಹೇಳ್ತೀರಾ ಏನೇನು ಅಂತ? ಖಂಡಿತವಾಗಿ. ಇಲ್ಲಿ ನೋಡಿ, ನಿಮ್ಗೆ ಈಸಿ ಆಗ್ಲಿ ಅಂತ ನಾನೊಂದು ಮೆನುನೇ ರೆಡಿ ಮಾಡಿ ಇಟ್ಟಿದ್ದೇನೆ. ಪೈನಾಪಲ್ ಟು ಪಂಪ್ಕಿನ್ ಎಕ್ಸ್ಪ್ರೆಸ್ ಅಂತ ಹೇಳಿ, ಉಡುಪಿ ಟು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಇದ್ದ ಹಾಗೆ ಒಂದೊಂದೇ ಐಟಮ್ ಹೇಳ್ತೇನೆ ನೋಡಿ. ಅದರಲ್ಲಿ ಪೈನಾಪಲ್ ಸೂಪ್, ಅಲ್ಲಿ ಪೈನಾಪಲ್ಗೆ ಬೇಳೆ, ಹಸಿಮೆಣಸು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಅದು ಅಷ್ಟೇ, ಪೈನಾಪಲ್ ಅದರೊಟ್ಟಿಗೆ. ಎರಡನೇದಾಗಿ ಪಂಪ್ಕಿನ್ ಇಡ್ಲಿ. ಪಂಪ್ಕಿನ್ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಎಲ್ಲಾನು ಒಂದೇ ಆಗುತ್ತೆ, ಕನ್ನಡದಲ್ಲಿ ಚೀನಿಕಾಯಿ ಇಡ್ಲಿ. ಅದು ರವೆಯಿಂದ ಬೇಸಿಂದ ಮಾಡ್ತಾ ಇರೋದು. ಅದು ಅದರಲ್ಲಿ ಬೆಲ್ಲನೂ ಇರುತ್ತೆ, ಆಮೇಲೆ ಹಸಿಮೆಣಸು ಹಾಕ್ತೇವೆ. ಸಿಹಿ ಖಾರ ತರ ಬರ್ತದೆ ಅದು. ರವೆ ಮತ್ತೆ ಪಂಪ್ಕಿನ್ ಅದಷ್ಟು. ಮುಂದಿನದು ಮೇನ್ ಐಟಮು ಪೈನಾಪಲ್ ಫ್ರೈಡ್ ರೈಸ್. ಸೊ ಎಲ್ಲ ತರಕಾರಿ ಹಾಕಿ ಬಾಸ್ಮತಿ ರೈಸ್ನಲ್ಲಿ ಪೈನಾಪಲ್ ಜೊತೆ ಮಿಕ್ಸ್ ಮಾಡಿ
ಇದು ಥಾಯ್ ಡಿಶ್ ಇದು. ಥಾಯಿಯಿಂದ ತಕೊಂಡು ಇಂಡಿಯನ್ ಸ್ಪೈಸಸ್ ಅನ್ನ ಹಾಕಿ ಮಾಡ್ತಾ ಇರೋದು ಸರಿ. ಕಾಂಬಿನೇಷನ್. ಅದು ಮೇನ್ ಐಟಮ್. ಆಮೇಲೆ ಪಂಪ್ಕಿನ್ ಹಲ್ವಾ. ಪಂಪ್ಕಿನ್ ಹಲ್ವಾ ಅಂದ್ರೆ ಇದು ಕುಂಬಳಕಾಯಿ ಹಲ್ವಾ. ವೈಟ್ ಪಂಪ್ಕಿನ್, ಅದು ಯೆಲ್ಲೋ ಪಂಪ್ಕಿನ್, ಇದು ವೈಟ್ ಪಂಪ್ಕಿನ್. ನಮ್ಮ ಊರಿನಲ್ಲಿ ಅದಕ್ಕೆ ಕಾಶಿ ಹಲ್ವಾ ಅಂತಾರೆ. ತುರ್ದಿಟ್ಟ ಕುಂಬಳಕಾಯಿ, ಸಕ್ಕರೆ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಅದಷ್ಟು ಡೆಸರ್ಟ್. ಅದು ರೈತಾ ಅಂತ ಮಾಡಿದ್ದೇನೆ. ಪುಲಾವ್ ಜೊತೆ. ಆಮೇಲೆ ಇಡ್ಲಿ ಜೊತೆ ಚಟ್ನಿ ಸಹ ಮಾಡ್ತಾ ಇದ್ದಾನೆ. ಕೊತ್ತಂಬರಿ ಸೊಪ್ಪು ಚಟ್ನಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಇವರು ಸುಮನಾ ಅವರು ನಮ್ಮನ್ನ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಂಪ್ಕಿನ್ ಟು ಪೈನಾಪಲ್ ಎಕ್ಸ್ಪ್ರೆಸ್ ಅಂತ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ ನೋಡಿ. ಅದರಲ್ಲಿ ಕೊನೆಗೆ ಬರ್ದಿದ್ದೇನೆ ನೋಡಿ. ಎಲ್ಲ ರೆಡಿ ಆದ ನಂತರ ನಿಮ್ಮ ಊಟವನ್ನ ಕನ್ನಡ ಹಾಡುಗಳ ಜೊತೆ ಎಂಜಾಯ್ ಮಾಡಿ ಅಂತೇಳಿ. ಆಮೇಲೆ ಡೋಂಟ್ ಫರ್ಗೆಟ್ ಟು ಆಸ್ಕ್ ಫಾರ್ ಹಾಟ್ ಕಾಫಿ ಅಂತ. ಗ್ಯಾರಂಟಿ ಆನ್ ಟೈಮ್ ಸರ್ವಿಸ್ ವಿತ್ ಸ್ಮೈಲ್. ಹಾಗಾದ್ರೆ ಶುರು ಮಾಡೋಣ. ಸರಿ. ಓಕೆ. ವಾವ್ ಸುಮನಾ ಅವರೇ, ಎಷ್ಟೆಲ್ಲ ನಮ್ಗೆ ಅಡಿಗೆ ರೆಡಿ ಮಾಡಿದ್ದೀರಲ್ರಿ. ನಮ್ಗೆ ಏನೇನು ಅಂತ ಹೇಳ್ತೀರಾ? ಸರಿ, ನಮ್ದು ಮೆನು ಪ್ರಕಾರ ಪೈನಾಪಲ್ ಸೂಪ್, ಸರಿ, ಆಮೇಲೆ ಪಂಪ್ಕಿನ್ ಇಡ್ಲಿ, ಸರಿ, ಈ ಸಿಹಿ ಖಾರ ಎರಡೂ ಉಂಟು, ಅದರಲ್ಲಿ ಚಟ್ನಿನೂ ಉಂಟು ಬೇಕಾದ್ರೆ. ಇಲ್ಲಾದ್ರೆ ಬರೀ ಸಿಹಿ ಖಾರ ಅದರಲ್ಲೇ ಎಲ್ಲ ಇರೋದ್ರಿಂದ ತುಪ್ಪ ಹಾಕೊಂಡು ಮೇಲೆ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಮೇನ್ ಐಟಮು ಪೈನಾಪಲ್ ರೈಸ್. ಇದು ಪೈನಾಪಲ್ ರೈಸ್ ಅಲ್ಲಿದೆ, ಆದ್ರೆ ಇಲ್ಲಿ ನೋಡಿ ಇದ್ರ ಒಳಗಿದೆ ಪೈನಾಪಲ್ ರೈಸ್. ಥಾಯ್ ರೆಸ್ಟೋರೆಂಟ್ ಅಲ್ಲಿ ಕೊಡ್ತಾರಲ್ಲ, ಅದೇ ತರ ಮಾಡಿದ್ದೇನೆ. ಅದರ ಜೊತೆಗೆ ರೈತಾ ಇದೆ. ಆಮೇಲೆ ಪಂಪ್ಕಿನ್ ಕಾಶಿ ಹಲ್ವಾ, ಪಂಪ್ಕಿನ್ ಹಲ್ವಾ ಅಂತ, ಅದು ಡೆಸರ್ಟ್. ಸೊ ಇಷ್ಟೆಲ್ಲ ಇವತ್ತು ಮಾಡಿದ್ದು. ಇದೆಲ್ಲ ಅತ್ಯಂತ ವಿಶೇಷ ಏನು ಅಂತ ಹೇಳಿದ್ರೆ, ಸುಮನಾ ಅವರು ಇಲ್ಲಿ ತನಕ ನಾವು ಎಷ್ಟು ಪಾಕ್ಪಟು ಕಂಟೆಸ್ಟೆಂಟ್ಸ್ ಮನೆಗೆ ಹೋಗಿದ್ದೀವೋ ಅವರೆಲ್ಲರಿಗಿಂತ ಅತ್ಯಂತ ಶೀಘ್ರವತಿಯಲ್ಲಿ ಇದನ್ನು ಅಡುಗೆ ಮಾಡಿ ರೆಡಿ ಮಾಡಿದ್ದಾರೆ. ಇವರು ಹೇಳ್ತಾ ಇದ್ರು, ವೆಕೇಷನ್ಗೆಲ್ಲ ಹೋದಾಗ ಅವರು ಹೊರಗಡೆ ತಿನ್ನೋದೇ ಇಲ್ವಂತೆ, ಇವರೇ ಅಡುಗೆ ಮಾಡಿಬಿಡ್ತಾರಂತೆ ಅರ್ಧ ಗಂಟೆಯಲ್ಲಿ. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ದೀವಿ, ನೆಕ್ಸ್ಟ್ ಟೈಮ್ ವೆಕೇಷನ್ ಹೋದಾಗ ನಾವು ಬರ್ತೀವಿ ಜೊತೆಗೆ. ತುಂಬ ಸಂತೋಷ. ನನ್ನ ಹೆಸರು ಅದಕ್ಕೆ ಇಟ್ಟಿರೋದು ಎಕ್ಸ್ಪ್ರೆಸ್ ಅಂತ. ನೀವು ಈ ಥರ ನಮಗೆ ಹೇಳಿದ್ದು ತುಂಬ ಖುಷಿ ಆಯಿತು. ಇದು ನಂದು ಡ್ರೀಮು, ನಂದು ಪ್ಯಾಷನ್ನು, ಜಟ್ಪಟ್ ಕುಕಿಂಗ್ ಮಾಡೋದು. ಅದು ಈ ಥರ ನಿಮಗೆ ಇವತ್ತು ಮಾಡಿ ನಿಮ್ಮ ಕಣ್ಣೆದುರಿಗೆ ತಂದಿಟ್ಟಿದ್ದೇನೆ. ಎಷ್ಟು ಶೀಘ್ರದಲ್ಲಿ ಮಾಡಿದ್ದೇನೋ ಅಷ್ಟೇ ರುಚಿಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದಕ್ಕೆ ನಿಮಗೆ ಸಹಾಯ ಯಾರು ಮಾಡಿದ್ರಾ? ಹೌದು, ನನ್ನ ಗಂಡ, ನನ್ನ ಮಗ ಇಬ್ರು ಮಾಡಿದ್ದಾರೆ. ತರಕಾರಿ ಹಚ್ಚೋದು, ಆಮೇಲೆ ಟೇಬಲಿಗೆಲ್ಲ ರೆಡಿ ಮಾಡಿರೋದು ಎಲ್ಲ. ಸೊ ನಮಸ್ಕಾರ ಸರ್. ನಮಸ್ಕಾರ. ಹಾಯ್. ಸೊ ನೀವೆಲ್ಲ ನಿಮ್ಮ ಮನೆಯವ್ರಿಗೆ ಅಡುಗೆ ಮಾಡಿ ಹೇಳ್ಕೊಟ್ಟಿದ್ದು ನೀವೇ ಅಂತ, ಹೌದಾ? ಒಂದು ಕಾಲದಲ್ಲಿ ಹೇಳಿಕೊಟ್ಟಿದ್ದು, ಬಟ್ ಗುರುವನ್ನೇ ಮೀರಿಸಿದ ಶಿಷ್ಯ ಅವಳು. ತುಂಬಾ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಾನು ಕಿಚನ್ ಕಡೆ ಮುಖಾನೇ ಹಾಕ್ತಾ ಇಲ್ಲ ಈಗ. ತಿನ್ನಕ್ಕೆ ಬರ್ತೀರಾ? ಆಫ್ ಕೋರ್ಸ್, ಬಿಗ್ ಫ್ಯಾನ್ ಆಫ್ ಅವರ್ ಕುಕಿಂಗ್. ನಿಮ್ಗೇನು ಮರಿ ನಿಮ್ಗೆ ಇಷ್ಟದ? ನಮ್ಮನ್ನು ಕುಕಿಂಗ್ ಬೆಸ್ಟ್. ಕುಕಿಂಗ್ ಬೆಸ್ಟ್, ವೆರಿ ನೈಸ್. ಅಂಟಿಲ್ ಶಿ ಗೆಟ್ ಮ್ಯಾರಿಡ್. ಅದೇ ಒಳ್ಳೆ ಹುಡುಗಿ ತಗೊಂಡು ಅವಳು ಈ ತರ ಮಾಡಿಬಿಟ್ರೆ ನಾವು ರಿಟೈರ್ ಆಗ್ಬೋದು. ವೆರಿ ಗುಡ್. ಹಾಗಾದ್ರೆ ಶುರು ಮಾಡೋಣ. ಸರಿ.